ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಪ್ರಿಯಾಂಕಾ ಪಿ ಚೇತನ. ಇವತ್ತು ಫೈಂಡ್ ವಿತ್ ಇನ್ ಇನ್ಸ್ಪಿರೇಷನ್ ಅಲ್ಲಿ ನನ್ನ ಅಪ್ಪ ಇದ್ದಾರೆ ನನ್ನ ಜೊತೆ. ತುಂಬಾ ಪಾಸಿಟಿವ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡೋಂಥ ಪರ್ಸನ್ ಅಂದ್ರೆ ನಮ್ಮ ಅಪ್ಪ. ನಮ್ಮ ಮನೆಯಲ್ಲಿ ತುಂಬಾ ವೇರಿಯಂಟ್ ಆಗಿ ನಮ್ಮನ್ನೆಲ್ಲ ಖುಷಿಯಿಂದ ಯಾವಾಗ್ಲೂ ನೋಡ್ಕೊಂಡಿದ್ದಾರೆ. ಅವ್ರ ಲೈಫ್ ಬಗ್ಗೆ ನಿಮ್ಗೊಂಚೂರು ಮಾಹಿತಿ ಇರ್ಲಿ ಅಂತ ಇವತ್ತು ನಾನು ಅವ್ರ ಜೊತೆ ಇಂಟರ್ವ್ಯೂ ಕೂತಿದ್ದೀನಿ. ಹಾಯ್ ಅಪ್ಪ. ಬಹಳ ಸಂತೋಷ ಆಯ್ತು ಇವತ್ತಿನ ಈ ಒಂದು ಕಾರ್ಯಕ್ರಮದಾಗ ಈ ಮಗಳ ಜೊತೆ ಒಂದು ಇಂಟರ್ವ್ಯೂ ಅಂತ ಒಂದು ವಿಶೇಷವಾಗಿ ಒಂದು ಏನೋ ಮಾಡ್ಬೇಕನ್ನೋ ಒಂದು ಕಲ್ಪನೆ ಅವಳಲ್ಲ ಐತಲ್ಲ, ಆ ವಿಷಯಕ್ಕೆ ಭಾಳ ಖುಷಿ ಆಯಿತು. ಓಕೆ ಅಪ್ಪ, ಒಂದೇನ್ ವಿಷಯ ಈಗ ಹೇಳ್ಬೇಕಂದ್ರೆ ಕ್ಯಾಶುವಲ್ ಆಗಿ ಮಾತಾಡೋಣ. ನೀವು ಹೆಂಗ್ ಕತ್ತೆ ಅಂತೀರಾ ಹೆಂಗ್ ಹೊಡೀರಿ, ಪರವಾಗಿಲ್ಲ, ಬಟ್ ಹಂಗೆ ಬರ್ಲಿ. ನಂಗೆ ಏನೋ ಎಲ್ಲೋ ಇದ್ರಲ್ಲಿ ಕೂತಿದೀವಿ ಅನ್ನೋ ಫೀಲ್ ಬೇಡ. ಅಪ್ಪ, ಈಗ ನೀವು ಚಿಕ್ಕ ವಯಸ್ಸಿಂದ ನಿಮ್ ಜರ್ನಿ ಕೇಳೋದಾದ್ರೆ ನಿಮ್ ಲೈಫ್ ಹೆಂಗಿತ್ತು ಅಂತ ನೀವು ಹೇಳಿ ಸ್ವಲ್ಪ ನಮ್ಗೆ. ನಮ್ಗೆ ಹೆಚ್ಚು ಕಮ್ಮಿ ಹೆಂಗಿತ್ತಪ್ಪ, ನಾವು ಸಣ್ಣ ಮಕ್ಕಳಿದ್ದಾಗಿಂದ 1 to 7th ಆಯ್ತು, 1 to 10th ಆಯ್ತು, ಇಲ್ಲಿವರೆಗೆ ಕಲಿಯವರೆಗೂ ನಾವು ನಾರ್ಮಲ್ ಆಗಿ ಮಕ್ಕಳು ಯಾವ ಟೈಪ್ ಇರ್ಬೇಕು ಆ ಟೈಪ್ ಬದುಕಿಬಿಟ್ವಿ. ಆದ್ರೆ ಒಂದು ಏನಾಗ್ಬಿಡುತ್ತೆ, ನಮ್ದು ಅಚಾನಕ್ಕಾಗಿ ನಮ್ಮ ಫಾದರ್ ತೀರ್ಕೊಂಡಿದ್ದರಿಂದ ನಮ್ಗೆ ಅನಿವಾರ್ಯವಾಗಿ ಈ ಜವಾಬ್ದಾರಿಗಳು ಬಿದ್ದು. ಒಂದು 17 ವರ್ಷಕ್ಕೆ ನನಗೆ ಈ ಒಂದು ಜವಾಬ್ದಾರಿ ಅನ್ನೋದು ಬಿತ್ತು. ಅನಿವಾರ್ಯವಾಗಿ ನಾವು ಇದ್ರ ಕಡೆ ಹೋಗ್ಬೇಕಾಯ್ತು ಅಷ್ಟ. ಆಯ್ತು, ಇವಾಗ ನಿಮ್ ಚೈಲ್ಡ್ಹುಡ್ ಅಂದ್ರೆ ಬ್ಯೂಟಿಫುಲ್ ಮೆಮರಿ ಅಂದ್ರೆ ನಿಮ್ಗೆ ಯಾವ್ದು ಅನ್ಸುತ್ತೆ? ಅಂದ್ರೆ ಚೈಲ್ಡ್ಹುಡ್ ಅಂತಂದ್ರೆ ನಾವು ಅವತ್ತಿನ ದಿವಸದಾಗ ಎಲ್ಲ ಮಕ್ಕಳ ಜೊತೆಗೆ ನಾವೆಲ್ಲ ಸೇರ್ತಿದ್ವಿ, ನಾವೆಲ್ಲ ಎಂಜಾಯ್ ಮಾಡ್ತಿದ್ವಿ. ನಾವು ನಮ್ಮ ಸ್ಕೂಲ್ ರಜೆ ಬಿಟ್ಟಾಗಂತೂ ನಾವು ಯಾವ ಕಾರಣಕ್ಕೂ ಮನೆಯಾಗ ಇರ್ತಿದ್ದಿಲ್ಲ. ಅಂದ್ರೆ ಅಷ್ಟು ಫ್ರೆಂಡ್ಸ್ ಇದ್ರು ನಮ್ಮಲ್ಲ. ಅಷ್ಟು ಫ್ರೆಂಡ್ಸ್ ಜೊತೆ ನಾವು ಅಷ್ಟೇ ಎಂಜಾಯ್ ಮಾಡ್ಕೊತಿರ್ತಿದ್ವಿ. ಮತ್ತು ಮುಖ್ಯವಾಗಿ ಏನಪ್ಪ ಅಂದ್ರೆ ಅವಾಗ ಟಿ ವಿ ಇರ್ತಿದ್ದಿಲ್ಲ, ಎಂಟರ್ಟೈನ್ಮೆಂಟ್ ಇರ್ತಿದ್ದಿಲ್ಲ. ನಾವೆಲ್ಲ ಎಂಜಾಯ್ ಆಗಿ ಆಟ ಆಡೋದು, ಕ್ರಿಕೆಟ್ ಆಟ ಆಡೋದು, ಕಬಡ್ಡಿ ಆಡೋದು, ಇಂಥವೆಲ್ಲ ರೀತಿಯ ಆಟಗಳನ್ನು ಒಂದು ಚಿಣಿಪಣಿ ಆಡೋದು, ಬುಗುರಿ ಆಡಿಸೋದು, ಗುಂಡ ಆಡೋದು, ಇಂಥವೆಲ್ಲ ಮಾಡ್ಕೊಂಡು ಮಜವಾಗಿ ನಮ್ಮ ಜೀವನ ಕಳೆದಿದ್ವಿ. ಆಯ್ತು, ಇವಾಗ ನಿಮ್ ಸ್ಟಡೀಸ್ ಬಗ್ಗೆ ಹೋದ್ರೆ ನೀವು ಅಷ್ಟೊಂದು ಓದಿಲ್ಲ, ಅಂದ್ರೆ PUC ಅಲ್ಲೇ ನೀವು ಡಿಸ್ಕಂಟಿನ್ಯೂ ಮಾಡ್ಬೇಕಾಗಿ ಬಂತು. ನಿಮ್ಗೆ ಯಾವತ್ತಾರು ಅದ್ರ ಬಗ್ಗೆ ಬೇಜಾರು ಆ ಥರದ್ದು ಏನಾರು ಇದೆಯಾ? ಬೇಜಾರು ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಅವಾಗ 18ನೇ ವರ್ಷ ಒಳಗಿದ್ದರಿಂದ ಅಷ್ಟೆಲ್ಲ ಇವತ್ತಿನ ಮಕ್ಕಳು ಏನು ವಿಚಾರ ಮಾಡ್ತಾರಲ್ಲ ಆ ಟೈಪ್ ವಿಚಾರ ಮಾಡುವಂಥ ಶಕ್ತಿ ಅಂತೂ ಏನಿರಲಿಲ್ಲ. ನಾವು ಅದನ್ನು ಆ ದಿವಸದಾಗ ಏನು ಮಾಡಬೇಕಿತ್ತು, ಎಂಜಾಯ್ ಮಾಡಿ ಅದನ್ನ ಆ ಲೈಫನ್ನು ಕಳೆದ್ವಿ ಅಷ್ಟೇ. ನಾವು ನೋವಂತ ಏನಿಲ್ಲ ಆ ವಿಷಯದಾಗ. ಆದರೆ ಏನು ಬಂತು, ಏನು ಪರಿಸ್ಥಿತಿಗಳು ಬಂತು, ಆ ಪರಿಸ್ಥಿತಿ ನಿಭಾಯಿಸೋದು ಅವತ್ತಿನ ದಿವಸದ ಧರ್ಮ ಅಂತಾಗಿತ್ತು. ಮನೆಯಾಗ ನಾನು ದೊಡ್ಡವ ಇದ್ದಿದ್ದರಿಂದ ಆ ತಂದೆಯವರು ಇಲ್ಲದ ಕಾರಣ ಆ ಜವಾಬ್ದಾರಿ ಹೊರಬೇಕಾದಂಥ ಪರಿಸ್ಥಿತಿ ಬಂದಿದ್ದರಿಂದ ಅದನ್ನ ಅನಿವಾರ್ಯವಾಗಿ ಆ ಪರಿಸ್ಥಿತಿ ನಾವು ಹೊಂದ್ಕೊಂಡು ಹೋದ್ವಿ ಅಷ್ಟೇ. ಸರಿ, ಇವಾಗ ಮೋಸ್ಟ್ ಆಫ್ ದ ಟೈಮ್ ಎಲ್ಲ ಈಗಿನ ಜಗತ್ತಿನಲ್ಲಿ ಹುಡುಗರಿಗೆ ಮದುವೆ ಅನ್ನೋ ವಿಷಯ ತಗೊಂಡ್ರೆ ಹಿಂಜರಿಕೆ ಬರೋದು. ಹುಡುಗಿ ಚೆನ್ನಾಗಿ ಓದಿದ್ರೆ, ಚೆನ್ನಾಗಿ ದುಡಿತಾ ಇದ್ರೆ ಯೂಶ್ವಲಿ ಬೇಡ ಅಂತ ಅವರೇ ಸರಿದು ಬಿಡ್ತಾರೆ. ಹುಡುಗಿಯರು ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಹುಡುಗರು ಸರಿತಾರೆ. ಬಟ್ ನಿಮಗೆ ಯಾವತ್ತೂ ಆ ಕಾಂಪ್ಲೆಕ್ಷನ್ ನಾವು ನೋಡಿಲ್ಲ. ಅಮ್ಮ ಚೆನ್ನಾಗಿ ಓದಿದ್ದಾಳೆ ಆ ಥರ ಆ ಭಾವನೆನೇ ಬಂದಿಲ್ಲ ನಿಮಗೆ. ಅದು ನಿಮ್ಮ ತಲೆ ಒಳಗೂ ತಗೊಳಕ್ ಬಿಡ್ಲಿಲ್ಲ. ಇದಕ್ಕೇನಾದ್ರೂ ರೀಸನ್ ಅಥವಾ ಅಂದ್ರೆ ನಾನು PU ಸೆಕೆಂಡ್ ಇಯರ್ ಆಗಸ್ಟ್ದಾಗಿದ್ದಾಗ ನಮ್ಮ ಫಾದರ್ ತೀರ್ಕೊಳ್ಳೋದ್ರಿಂದ PU ಸೆಕೆಂಡ್ ಇಯರ್ ಕಂಟಿನ್ಯೂ ಮಾಡೋಕೆ ಆಗಲಿಲ್ಲ. ಮುಂದೆ ಆಮೇಲೆ ಈಗ ಮದುವೆ ಆಗೋ ಒಂದು ವಿಷಯ ಬಂದಾಗ ಅವಳು PU ಸೆಕೆಂಡ್ ಇಯರ್ ಇದ್ದಾಗ ಅವ್ರ ಅಪ್ಪ ಅಮ್ಮ ಅವರೆಲ್ಲ ವಿಚಾರ ಮಾಡಿ, ಅಂದ್ರೆ ಮತ್ತೆ ಮಾವ ಅವರೆಲ್ಲ ವಿಚಾರ ಮಾಡಿ ಈಗ ನಂಗೆ ಮದುವೆ ಮಾಡಿಸ್ಬೇಕು, 24 ವರ್ಷಕ್ಕೆ ನಂಗೆ ಮದುವೆ ಮಾಡಿಸ್ಬೇಕಂತ ಅವ್ರು ವಿಚಾರ ಮಾಡಿದ್ರಿಂದ ಅವಳಿಗೂ ಅಷ್ಟೇ ಎಜುಕೇಷನ್ ಇರಲಿ, ಮತ್ತು ಹೆಚ್ಚಾದ್ರೆ ಅವ್ರಿಗೂ ಸ್ವಲ್ಪ ಸಮಸ್ಯೆ ಅನ್ನಿಸ್ಬಾರ್ದು ಅನ್ನೋ ಒಂದು ವಿಚಾರ ಅವ್ರು ಮಾಡಿದ್ರು. ಸೊ ಇವಳು ಅಷ್ಟರೊಳಗೆ ಮದುವೆ ಬಂದು ಅವಳಿಗೆ ಓದಬೇಕು, ಕಲಿಬೇಕು ಅನ್ನೋ ಒಂದು ಹುಚ್ಚು ಇತ್ತವಳಿಗೆ, ಆಸೆ ಇತ್ತವಳಿಗೆ. ಆ ಆಸೆ ನಾ ಮಾಡಲಿ ಅಂದ್ರೆ ಏನಾಯ್ತು, ಅವ್ರನ್ನ ಮಾಡಲಿ ಅಂತ ಅವ್ರಿಗೆ ಅದನ್ನ ಕಂಟಿನ್ಯೂ ಮಾಡ್ಕೊಡಿ ಅಂತಂದ್ರೆ ಅವಕಾಶ ಮಾಡಿಕೊಟ್ಟೆ. ಅಲ್ಲ, ಅದು ಅವಕಾಶ ಆಯ್ತು, ಬಟ್ ನಾ ಹೇಳ್ತಿರೋದು ಇನ್ಸೆಕ್ಯೂರಿಟಿ ಬರುತ್ತೆ ಹುಡುಗರಿಗೆ. ಯಾಕಂದ್ರೆ ಓದಿದಾಳೆ ಅಂದ್ರೆ ನನ್ನನ್ನು ಎಲ್ಲಿ ತುಳಿತಾಳೋ ಅನ್ನೋ ಒಂದು ಭಯ. ಇನ್ಸೆಕ್ಯೂರಿಟಿ ಅಂತಂದ್ರೆ ನಾವು ಇವತ್ತು ನಾವೊಂದು ನಮಗಂತೂ ಕಲಿಯೋಕೆ ಅವಕಾಶ ಸಿಗಲಿಲ್ಲ, ಕಾರಣ ನಮ್ಮ ಫಾದರ್ ತೀರ್ಕೊಂಡಿರೋದ್ರಿಂದ. ಈಗ ಅವಳು ಇದಕ್ಕೆ ಬಂದಿದ್ಲು. ಅವ್ರ ತಲೆ ಅವ್ರ ಅಪ್ಪ ಅಮ್ಮ ಅವ್ರ ಸಮೇತನೋ ಏನೋ ಒಂದು ಅವರಲ್ಲೂ ಒಂದು ಭಾವನೆ ಇತ್ತು. ಹೆಚ್ಚಿನ ಕಲ್ತ್ಬಿಟ್ರೆ ಆ ಹುಡುಗ ಎಲ್ಲ ಹುಡುಗಿ ಬೇಡ ಅಂತನೋ ಏನೋ ಹಿಂಗೇನೋ ಇರ್ಬೋದು ಅವರೆಲ್ಲ. ಆದರೆ ಯಾವಾಗಲೂ ಧರ್ಮ ಏನಪ್ಪ ಅಂತಂತಂದ್ರೆ ಯಾರು ಕಲಿತೀನಿ ಅಂತಾರೆ ಅವ್ರಿಗೆ ಕಲಿಸ್ಬೇಕು, ಯಾರು ಎಜುಕೇಷನ್ ಮಾಡಿ ನಾವೊಂದು ಮಾಡ್ತೀವಿ ಅಂತಾರಲ್ಲ ಅವ್ರಿಗೆ ನಾವು ಮಾಡಿಸ್ಬೇಕು. ನಾವು ಕಮ್ಮದೀವಿ ಅವ್ರು ಮಾಡಬಾರ್ದು, ಅವ್ರನ್ನ ತುಳಿಬಾರ್ದು. ಯಾವಾಗಲೂ ಗಂಡ ಅಂತಂದ್ರೆ ಏನು ಗಂಡ ಪ್ರಧಾನ ಇದು ಅಂತನೂ ಕಾರಣದಿಂದ ಎಲ್ಲರೂ ನನಗಿಂತ ಹೆಚ್ಚು ಕಲ್ತ್ಬಿಟ್ರೆ ಅವಳು ಏನು ಹೆಚ್ಚಾಗ್ಬಿಡ್ತಾಳೋ ಏನೋ ಅನ್ನೋ ಭಾವನೆ ಬರ್ತಾವೆ ಅವರೆಲ್ಲ.
ಆ ಟೈಪ್ ಭಾವನೆ ಬರಲಾರ್ದಂಗೆ ಖುಷಿಯಿಂದ ಆ ವಿಷಯನ ನಾನು ಸ್ವೀಕಾರ ಮಾಡಿ ಅವ್ಳು ಕಲಿತೀನಿ ಅಂದಾಗ ಅಷ್ಟ ಖುಷಿಯಿಂದ ಕಲೀಲಿ ಅನ್ನೋ ಉದ್ದೇಶದಿಂದ ಅವಳಿಗೆ ಮಾಡ್ಕೊಡಕ್ಕೆ ಅವಕಾಶ ಕೊಟ್ಟೆ ನಾನು. ಅಂದ್ರೆ ಅಲ್ಲಿ ಅಮ್ಮನೂ ಅಷ್ಟಾಗಿ ತೋರಿಸಿಲ್ಲ. ಹೌದೌದು, ಆ ಟೈಪ್ ಎಲ್ಲ ಅವಳು ಅಷ್ಟೇ ಇಂಟ್ರೆಸ್ಟಿಂದ ಇಲ್ಲ ನಾವು ಒಂದು ಮದುವೆ ಆದಮೇಲೆ ಹೆಂಡತಿಯಾಗಿ ಹೆಂಗೆ ಗಂಡನ ಜೊತೆ ಇರ್ಬೇಕು ಅದೇ ರೀತಿ ಅವಳು ಬದುಕ್ತಾ ಬಂದು ನಮ್ಮ ಜೊತೆಗೆ. ಸೊ ಅಪ್ಪ ನಮ್ಮನೇಲಿ ನಾವ್ ಯಾವಾಗ್ಲೂ ಖುಷಿಯಿಂದ ಇರ್ತೀವಿ. ಎಷ್ಟೇ ಕಷ್ಟ ನೋಡಿದ್ರು ನಾವು ಖುಷಿನೇ ಜಾಸ್ತಿ ಎಂಜಾಯ್ ಮಾಡಿದೀವಿ. ನಮ್ಮಲ್ಲೂ ಕಷ್ಟ ಬಂದಿತ್ತು, ಅಲ್ಲಿ ನಾವು ಸಂಡೇ ಅನ್ನೋ ಒಂದು ದಿನಾನ ಒಂಥರ ಫನ್ ಡೇ ತರಾನೇ ಮಾಡ್ಕೊಂಡಿದ್ವಿ. ಅಲ್ಲಿ ನೀವೇ ಜಡ್ಜು, ನಾವೆಲ್ಲ ಒಂಥರ ಕಾಂಪಿಟೇಷನ್ಸ್ ತರ ಇರ್ತಿತ್ತು. ಅದ್ರ ಬಗ್ಗೆ ಹೇಳಿ ಅಪ್ಪ. ಅಂದ್ರೆ ನಿಮ್ಗ ಕಾನ್ಸೆಪ್ಟ್ ಇತ್ತಾ ಹಿಂಗೆ ಸಂಡೇ ಅಂದ್ರೆ ಫ್ಯಾಮಿಲಿಗೆ? ನಮ್ಮಲ್ಲಿ ಏನಾಗ್ಬಿಡ್ತು, ಈಗ ನಾವು ಸಣ್ಣವರು ಇದ್ದಾಗ ನಮ್ಮ ಫಾದರ್ ತೀರ್ಕೊಂಡಿದ್ರಿಂದ ಈಗ ಗುರು ಒಂದು ನಮಗೆ ಏನಪ್ಪ ಅಂತಂದ್ರೆ ಬದುಕಿದ್ವಿ ಅಷ್ಟೇ. ನಾವು ನಮಗೆ ಒಂದು ದೊಡ್ಡ ಈ ರೀತಿ ಇರಬೇಕು ಆ ರೀತಿ ಇರಬೇಕು ಅಂತ ಹೇಳುವಂಥವ್ರು ಯಾರು ಇರಲಿಲ್ಲ. ಆದ್ರೆ ನಮ್ಮಲ್ಲಿ ನಾವು ನಡ್ಸ್ಕೊಂಡು ಹೋಗ್ಬೇಕಿತ್ತು ಆ ವಿಷಯದಾಗ. ಚಂದ ನಾವೆಲ್ಲ ಖುಷಿಯಾಗಿ ನಾವೇನು ಮಾಡ್ತಿದ್ವಿ ಅದನ್ನು. ಯಾಕಂದ್ರೆ ನಾನಾ 17 ವರ್ಷ ಅಂತಂದ್ರೆ ಈ ನಮ್ಮ ತಂಗಿ ಪುಷ್ಪ ಆಯ್ತು, ಕುಸುಮ ಆಯ್ತು, ಇವರು ಆಯ್ತು, ಮೂರ್ತಿ ಆಯ್ತು, ಪ್ರದೀಪ ಆಯ್ತು, ಇವರೆಲ್ಲ ಭಾಳ ಸಣ್ಣ ಹುಡುಗರು. 7ನೇ ಕ್ಲಾಸ್, 7 ವರ್ಷ 9 ವರ್ಷ ಹಿಂಗಿದ್ದವ್ರು ಅವರು ಪಾಪ. ಮತ್ತು ಆ ವಯಸ್ಸಿಗೆ ಆ ಮಕ್ಳಿಗೆ ಏನು ಮಾಡ್ಬೇಕು ನಾವು ಅದು ಮಾಡಿದ್ರೆ ಖುಷಿಯಾಗಿರ್ತಾರಲ್ಲ ಅವರು. ನಾವು ಆ ರೀತಿ ಎಂಜಾಯ್ ಮಾಡ್ಬೋದು ಬದುಕಿಬಿಟ್ವಿ. ಅಂದ್ರೆ ನಮಗೆ ಕಷ್ಟ ಅಂದ್ರೆ ಏನು ಅನ್ನೋದಂಥದ್ದು ಏನು ಅರಿವಿರಲಿಲ್ಲ. ಯಾಕಂದ್ರೆ ನಮ್ಮ ಫಾದರ್ ಇರುವವರೆಗೂ ಸುಖವಾಗಿ ಸಾಕ್ಬಿಟ್ಟಿದ್ರು. ನಮಗೆ ಕಷ್ಟ ಅಂದ್ರೆ ಏನು ಅನ್ನೋ ಅರಿವಿರಲಿಲ್ಲ ನಾವು. ಹಾಗಾಗಿ ನಮ್ಗೆ ಆಮೇಲೆ ಇವ್ರು ತೀರ್ಕೊಂಡು ಆದಮೇಲೆ ನಮಗೆ ಕಷ್ಟ ಅನ್ನೋದು ಏನು ಅನ್ನೋದು ಸ್ವಲ್ಪ ಅರ್ಥ ಆಯ್ತು. ಅಷ್ಟು ಬಿಟ್ಟರೆ ಅದಕ್ಕಿಂತ ಮೊದಲು ನಾವೆಲ್ಲ ಎಂಜಾಯ್ಗೆ ಜೀವನ ಕಳೆದುಬಿಟ್ಟಿದ್ವಿ. ಅಂದ್ರೆ ನೀವ್ ಯಾವಾಗೂ ಹಂಗೆ ಹೇಳ್ತಾ ಇರ್ತೀರಾ, ಈಗ ಅಜ್ಜ ಇದ್ರೆ ರೂಮಲ್ಲಿ ಅಥವಾ ಅವಾಗಿನ ಕಾಲದಲ್ಲಿ ಹಂಗೆ ಇರ್ಬೋದು ಸಹಜವಾಗಿ, ಯಾರು ಮನೆ ಅವ್ರ ಹತ್ರ ಹೋಗ್ತಿರ್ಲಿಲ್ಲ, ಕುತ್ಕೋತಿರ್ಲಿಲ್ಲ, ಸಹಜವಾಗಿ ಮಾತಾಡ್ತಾ ಇರ್ಲಿಲ್ಲ. ಬಟ್ ನಮಗೆ ಆ ಥರ ಸಿಚುವೇಶನ್ ಇರಲಿಲ್ಲ. ಅಂದ್ರೆ ನಮಗೆ ಸಂಡೇ ಅಂದ್ರೆ ಒಂಥರ ಹಬ್ಬ ಇದ್ದಂಗೆ, ಮಿನಿ ಹಬ್ಬ ಇದ್ದಂಗೆ. ಎವ್ರಿ ವೀಕು ನಾವು ಆ್ಯಕ್ಚುಲಿ ಬುಕ್ಸ್ ಓಪನ್ ಮಾಡ್ತಿರ್ಲಿಲ್ಲ, ಏನೂ ಮಾಡ್ತಾ ಇರಲಿಲ್ಲ. ಬೆಳಗ್ಗೆಯಿಂದ ಕೂತು ಅಪ್ಪನ ಜೊತೆ ಮಾತಾಡೋದು. ಇಡೀ ನಮ್ಮ ಮನೆ ಒಂದು ವಾರದ ಜಗಳನ ಅಪ್ಪ ಜಡ್ಜ್ ಆಗಿ ನಿವಾರಿಸ್ತಾ ಇದ್ರು. ಸೊ ಆ ಥರ ಪರಿಸ್ಥಿತಿಯಿಂದ ನೀವು ಹಿಂಗಾಗಕ್ಕೆ ರೀಸನ್ ಏನಪ್ಪ? ರೀಸನ್ ಅಂತಂದ್ರೆ ಏನಿಲ್ಲ ಆ ವಿಷಯದಲ್ಲ. ಆದ್ರೆ ಹೆಂಗೆ ಈಗ ನಮ್ಮ ತಂದೆಯವರು ಇದ್ದ ಕಾಲದಾಗ ನಾವೆಲ್ಲರೂ ಹೆಂಗಪ್ಪ ಮೊದಲಿಂದನೂ ಅವ್ರು ಸ್ವಲ್ಪ ಒಂದು ರೀತಿ ಸ್ಟ್ರಿಕ್ಟ್. ಅವರು ಸ್ಟ್ರಿಕ್ಟ್ ಅಂತಂದ್ರೆ ಏನು, ಅವ್ರ ಪ್ರೀತಿ ಇಲ್ಲ ಅಂತಲ್ಲ, ಎಲ್ಲ ಮಕ್ಕಳ ಮೇಲೂ ಪ್ರೀತಿ ಇರ್ತಿತ್ತು. ಆದ್ರೆ ಅವ್ರಿಗೆ ನಾವು ಹೆಚ್ಚು ಹೋಗೋದು ಮಾತಾಡ್ಸೋದು ಈ ಟೈಪ್ ಎಲ್ಲ ಭಾವನೆ ಇರ್ತಿದ್ದಿಲ್ಲ. ನಾನು ಅದನ್ನ ಅಲ್ಲಿ ವಿಚಾರ ಮಾಡ್ತಿದ್ದೆ, ಇದು ಹಿಂಗಾಗ್ಬಿಟ್ರೆ ಮಕ್ಕಳೆಲ್ಲ ಈ ಅನ್ಯೋನ್ಯತೆ ಬಿಡೋಕೆ ಪ್ರಮಾಣ ಕಮ್ಮಾಗುತ್ತೆ ಏನೋ. ಅಂದ್ರೆ ನಾವು ಕೂಡಿದ್ರಿಂದ ಒಂದಿಷ್ಟು ವಿಷಯಗಳು ಆ ಮಕ್ಕಳಿಗೆ ಹೇಳ್ಕೊಟ್ಟಂಗೆ ಆಗುತ್ತೆ, ಆ ಮಕ್ಕಳು ಕಲಿಬೋದಲ್ಲ ಅನ್ನೋ ಒಂದು ವಿಷಯ. ಯಾಕೆ ನಮ್ಮ ಜನ್ರೇಷನ್ ಗ್ಯಾಪು ಆಯ್ತಲ್ಲ, ಆ ಜನ್ರೇಷನ್ ಗ್ಯಾಪಿಂದ ನಾವು ಮಕ್ಕಳ ಜೊತೆ ಆರಾಮಾಗಿ ಕೂತ್ಕೊಂಡು ಹರಟಿ ಹೊಡ್ಕೋತ ಆ ಮಕ್ಳು ಏನು ತಪ್ಪು ಮಾಡಿದ್ರು ತಿದ್ಕೋತ ಏನು ಹೇಳ್ಬೇಕು ಅವ್ರಿಗೆ ಅದನ್ನ ಹೇಳ್ಕೋತ ಮಾಡ್ಕೋತ ಹಿಂಗೆ ದಿವಸಗಳನ್ನು ಕಳೀತಾ ಬಂದ್ವಿ ನಾವು. ಅಪ್ಪ ನಿಮಗೆ ಸಿಂಗಿಂಗ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ. ಲೈಕ್ ನಾವು ಎಲ್ಲ ಮನೇಲಿ ಹಾಡಾಡ್ತಾ ಇರ್ತೀವಿ, ಸಂಡೇ ಅಂದ್ರೆ ಅದು ಇನ್ಕ್ಲೂಡ್ ಆಗತ್ತೆ. ಸೊ ಅದೆಲ್ಲ ಫನ್ ಆಗಿ ಅಷ್ಟು ನೀವು ಹೆಂಗೆ ಅಂದ್ರೆ ನೀವು ನೋಡಿದ ತಂದೆ ಪರ್ಸ್ನಾಲಿಟಿನೇ ಬೇರೆ, ನೀವು ತಂದೆ ಆಗಿರೋ ಪರ್ಸ್ನಾಲಿಟಿನೇ ಬೇರೆ. ಲೈಕ್ ನಿಮ್ಗೆ ಏನು ಆ ಥರ ಚೇಂಜಸ್ ಆಗಕ್ಕೆ ರೀಸನ್ ಏನಾಯ್ತು? ಇಲ್ಲ, ಅದು ಒಂದು ಸುಮ್ಮನೆ ನಾವು ಮನೆಯೊಳಗಿದ್ದಾಗ ಒಂದು ಹಾಬಿ ಅಂತ ಮಾಡ್ಕೊಂಡಿದ್ದು. ಅದು ಅಂದ್ರೆ ನಾವು ಮನೆಯೊಳಗಿದ್ದಾಗ ಫ್ರೀ ಇದ್ದ ಟೈಮ್ದಾಗ ನೋಡಿಕೊಂಡು ನಾವು ಒಂದು ಯಾವುದೋ ಈ ಪಿಕ್ಚರ್ ಹಾಡು ಅಂಥವು ದೇವ್ರ ಹಾಡು ಇಂಥವೆಲ್ಲ ಹಾಡ್ತಿದ್ವಿ. ಅದನ್ನು ಹಾಡ್ತಾ ರಾಗ ಅಂತಂದು ಹೇಳಿ ಅದು ಹಾಡ್ತಾ ರಾಗ ಚೆನ್ನಾಗಿದ್ದರಿಂದ, ಆ ಧ್ವನಿ ಚೆನ್ನಾಗಿದ್ದರಿಂದ ಜನರು ನಮ್ಮನ್ನು ಮನೆಯಾಗಿರೋರು ಆಯ್ತು ಹೊರಗಿನವ್ರದ್ದು ಖುಷಿ ಪಡ್ತಿದ್ರು. ಸೊ ಆ ಹಾಡನ್ನು ಹಾಡೋಣ ಅನ್ನೋ ಒಂದು ವಿಷಯಕ್ಕೆ ಬಂದು ನಾವು ಹಾಡ್ತಾ ಬಂದ್ವಿ ಇಷ್ಟ. ಈಗ ಇನ್ನೊಂದು ವಿಷಯ ಹೇಳಲೇಬೇಕು ಇಂಪಾರ್ಟೆಂಟ್ಲಿ. ನಾವು ತುಂಬ ಚಿಕ್ಕವರಿದ್ದಾಗ, ಇವಾಗೆಲ್ಲ ನಮಗೂ ಅದು ಅಭ್ಯಾಸ ತಪ್ಪೋಗಿದೆ, ಯಾಕಂದರೆ ಕೈಯಲ್ಲಿ ಫೋನ್ ಇರುತ್ತೆ, ರಾತ್ರಿ ಒಂದು ರೀಲೋ ಮೆಸೇಜೋ ಏನೋ ನೋಡ್ದೆ ನಿದ್ದೆನೇ ಬರಲ್ಲ. ಬಟ್ ನಾವು ಚಿಕ್ಕವರಿದ್ದಾಗ ಸ್ಕೂಲಿಗೆ ಹೋಗ್ಬೇಕಾದ್ರೆ ದಿನ ರಾತ್ರಿ ಅಪ್ಪ ಹಾಡಿನೇ ಮಲಗಿಸ್ತಾ ಇದ್ರು. ಅದು ಇವಾಗಲೂ ಒಂಥರ ಮೆಮೊರೇಬಲ್ ಆಗೇನೆ ಇದೆ. ಅದನ್ನ ನಮಗೆ ಇವಾಗ ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ ಆ ಮೆಮೊರೀಸ್ನ. ಯಾಕಂದರೆ ಈಗ ಎಲ್ಲರೂ ನಾವೆಷ್ಟು ಫೋನಲ್ಲಿ ಇರ್ತೀವಿ ಅಂದರೆ ನಾವೇ ಅದನ್ನ ಆ ಡೇಸನ್ನ ನಾವು ಮಿಸ್ ಮಾಡ್ಕೋತೀನಿ ಅಂತ ಹೇಳ್ಬೇಕಪ್ಪ ನಿಮಗೆ. ಸೊ ಇವಾಗ ಒಂದನೇದು ಆರೋಪ ಅಂದರೆ ನೀವೆಲ್ಲರ ಮಾತು ಕೇಳ್ತೀರಾ ಅನ್ನೋದೊಂದು ಆರೋಪ. ಇದಕ್ಕೆ ನಿಮ್ಮ ಜಸ್ಟಿಫಿಕೇಶನ್ ಏನು? ಎಲ್ಲರ ಮಾತು ಕೇಳ್ತೀವಿ ಅಂತ ಆರೋಪ ಅಂತಂದ್ರೆ ಹಂಗಲ್ಲ. ಎಲ್ಲರಿಗೂ ಮಾತಾಡೋಕೆ ಅವಕಾಶ ಕೊಟ್ಟಿದ್ದೀನಿ, ಆ ಅವಕಾಶನ ಬಳಸ್ಕೊಂಡು ನೀವು ಮಾತಾಡ್ರಿ ಅಂತೀನಿ. ಅದ್ರೊಳಗಿನ ಪ್ಲಸ್ ಯಾವುದು
ಮೈನಸ್ ಯಾವುದು ಅದನ್ನು ನೋಡುವಂಥ ಶಕ್ತಿ ನಂಗೆ ಭಗವಂತ ಕೊಟ್ಟಾನ. ಆ ಪ್ಲಸ್ ಇರೋ ವಿಷಯಗಳನ್ನು ನಾನು ತೊಗೊಂಡು ಅದನ್ನು ಯಾವ ರೀತಿ ಮುಂದುವರಿಸ್ಬೇಕು ಅಂತ ವಿಚಾರ ಮಾಡ್ತೀನಿ ಹೊರತು ಮಾತು ಎಲ್ಲರದು ಕೇಳಬೇಕು, ಆರ ಡಿಸಿಷನ್ ನಾ ತಗೋಬೇಕು. ಆ ರೀತಿಯಿಂದ ಮೊದಲಿಂದನೂ ಬಂದಂಥ ವ್ಯಕ್ತಿ ನಾನು ಹಂಗೆ ಮಾಡ್ತಾ ಬಂದಿದ್ದೀನಿ ಆ ವಿಷಯದಲ್ಲಿ. ಓಕೆ. ಆಮೇಲೆ ಇನ್ನೊಂದೇನು ಅಂದರೆ ಟೈಮ್ ಟು ಟೈಮ್ ಮಾಡ್ತೀರಾ ಅಂತ. ಈಗ ಟೈಮ್ ಟು ಟೈಮ್ ಹೋಗಬೇಕು, ಟೈಮ್ ಟು ಟೈಮ್ ಬರಬೇಕು, ಊಟ ಮಾಡಬೇಕು, ಮಲಗಬೇಕು, ಯಾರಿಗೂ ನೀವು ಕಾಯಲ್ಲ ಅನ್ನೋದು ಈ ಥರ ವಿಷಯಗಳು ಯಾಕೆ ಅಪ್ಪ ಅಂದರೆ ಇದಕ್ಕೇನೆ ಜಸ್ಟಿಫೈ ಮಾಡ್ತೀರಾ? ಅಂದ್ರೆ ನಾನು ಮೊದಲಿಂದ ಸ್ವಲ್ಪ ಡಿಸಿಪ್ಲಿನಾಗಿ ಇರ್ಬೇಕಂದ್ರೆ ನಂಗೆ ಅದು ಮೊದಲಿಂದನೂ ಖುಷಿ. ಅಂದ್ರೆ ನಾ ಸ್ಕೂಲ್ ಕಲಿಯೋ ಟೈಮ್ದಲ್ಲಿ ಸಮೇತನು ನಮ್ಮ ಈ ಓಣ್ಯಾಗಿರೋ ಫ್ರೆಂಡ್ಸ್ ಎಲ್ಲರೂ ಅವ್ರದ್ದು ನಮ್ಮದು ಸ್ಕೂಲು ಮಾಡಲ್ ಸ್ಕೂಲು ಅದು 11:45 ಸ್ಟಾರ್ಟ್ ಆಗ್ತಿತ್ತು. ನಮ್ಮದು ಇನ್ನು ನಮ್ಮ ಫ್ರೆಂಡ್ಸ್ ಹುಡುಗರದ್ದೆಲ್ಲ 11:15 ಸ್ಕೂಲ್ ಅವ್ರು VDHC ಅವರು ಒಂದು ಪೀರಿಯಡ್ ಮುಗಿಸಿ ನನ್ನ ಜೊತೆ ಬರ್ತಿದ್ರು ಅವರು. ಅಂದ್ರೆ ಇನ್ನು 10 ನಿಮಿಷ ಇತ್ತು ಒಂದು ಪೀರಿಯಡ್ ಮುಗಿಯಾಕೆ. ಆದ್ರೆ ನಾನು ಹೆಂಗಪ್ಪ ಅಂತಂದ್ರೆ ಮದ್ದಿಂದನೂ ಪ್ರಾರ್ಥನೆ ಆಗ್ತಿರ್ಬೇಕು. ಪ್ರಾರ್ಥನೆಗಿಂತ 5 ನಿಮಿಷ 10 ನಿಮಿಷ ಮೊದಲು ಬಿಫೋರ್ ನಾನು ಆ ಸ್ಕೂಲಾಗಿ ಇರಬೇಕು. ಅಂದ್ರೆ ನಾನು ಆ ಸ್ಕೂಲಿಗೆ ಅವತ್ತು ಹೋಗಿನಿ ಅಂದ್ರೆ ಆ ಪ್ರಾರ್ಥನೆ ಮಾಡ್ತಿದ್ದೆ ನಾನು. ಇದೊಂದು ಆ ಸಣ್ಣ ಹುಡುಗಿದ್ದಾಗಿಂದ ಬಂದಂಥ ಡಿಸಿಪ್ಲಿನ್ ಇದ್ದಿದ್ದರಿಂದ ನಾನೀಗ ನಮ್ಮ ತಂದೆಯವರು ತೀರ್ಕೊಂಡು ಆದಮೇಲೂ ಸಮೇತನ ಈ ಕೆಟ್ಟ ಹುಡುಗರು ಅನ್ನೋ ಕೆಟ್ಟ ಸಹವಾಸದಿಂದ ದುಶ್ಚಟಗಳಿಂದ ಸಿಗರೇಟ್ ಆಗ್ಬೋದು, ಇನ್ನೊಂದು ಕುಡಿತ ಆಗ್ಬೋದು, ಇಂಥವೇ ಇದರಿಂದ ಆದಷ್ಟು ದೂರ ಕಡೆಗೆ ನಮ್ಮ ತಂದೆ ಅವ್ರ ಮಾತು ಅವ ನಮ್ಮ ಪ್ರೇರಣೆ. ಆ ಪ್ರೇರಣೆಯಿಂದ ನಾನು ಡಿಸಿಪ್ಲಿನ್ ಅಂತಂದು ಹೆಂಗೆ ಕರೆಕ್ಟಾಗಿ ಬರಬೇಕು, 9 ಗಂಟೆ ಆಗ್ತದೆ ಮುಗಿತಿದ್ದಾಗ ಮನೆಯಾಗ ಸೇರಬೇಕು, ಮನೆಯಾಗ ಇದ್ಮೇಲೆ ಮನೆಗೆ ತಂದೆ ತಾಯಿ ಜೊತೆಗೆ ತಾಯಿ ಜೊತೆಗೆ ಮಕ್ಕಳ ಜೊತೆಗೆ ಮತ್ತು ಹಂಗೆ ತಮ್ಮ ಜೊತೆ ಹರಟಿ ಹುಡುಗರು ಮಾತಾಡೋದು ಈ ಟೈಪ್ ಒಂದು ಡಿಸಿಪ್ಲಿನ್ ಕಲಿತಾ ಬಂದೆ ನಾನು. ಆಮೇಲೆ ಇನ್ನೊಂದು ಪ್ರತಿ ನಿಮ್ದಿದ್ರೊಳಗೂ ಒಂದು ಎಕ್ಸಸೈಸ್ ಅನ್ನೋದು ಇದೆ. ಅಂದರೆ ಹೆಲ್ತಿಗೆ ತುಂಬ ಇಂಪಾರ್ಟೆನ್ಸ್ ಕೊಡೋಂಥ ವ್ಯಕ್ತಿತ್ವ. ಇದು ಅಭ್ಯಾಸ ಆಗಿ ಬಂದಿರೋದ ಅಥವಾ ಏನಾದ್ರು ಇನ್ಸ್ಪಿರೇಷನ್ ಆ ಥರ ಇತ್ತಾ? ಇಲ್ಲ, ಆ ಟೈಪಲ್ಲಿ ಏನು ಇನ್ಸ್ಪಿರೇಷನ್ ಅಂತಲ್ಲ. ಈಗ ಯಾಕಂದರೆ ನಾವು ಸಹಜವಾಗಿ ನಾನು ಒಂದು ವಯಸ್ಸಿಗೆ ಬರ್ತಾ ಹೋದ್ಮೇಲೆ ಅದು ಒಂದು ವ್ಯಾಯಾಮ ಮಾಡಬೇಕು ಅನ್ನೋದು ಅದು ಮನೆಯೊಳಗೆ ಒಂದು ವಿಚಾರ ಬಂತದು. ಆ ಪ್ರಕಾರ ನಾವು ವ್ಯಾಯಾಮ ಮಾಡೋದು. ಆದ್ರೆ ನಾ ಯಾವುದೋ ಒಂದು ಕೆಲಸ ಮಾಡಿದ್ರು ಅದನ್ನು ಕಂಟಿನ್ಯೂ ಇಡೋದು ನನ್ನ ಜಯಮಾನ. ನಾನು ಹಾಗಾಗಿ ಅದನ್ನು ಡಿಸ್ಕಂಟಿನ್ಯೂ ಮಾಡಲಿಲ್ಲ. ನಾನು 17ನೇ ವರ್ಷಕ್ಕೆ ಏನು ವ್ಯಾಯಾಮ ಮಾಡ್ತಾ ಬಂದೆ ಅದನ್ನು ಇವತ್ತಿನವರೆಗೆ ಮಾಡ್ತಾ ಹೋಗ್ತಿದ್ದೀನಿ ಅಷ್ಟೇ. ಯೂಶ್ವಲಿ ಚಿಕ್ಕ ವಯಸ್ಸಲ್ಲಿ ಅಪ್ಪನ ನೆರಳಿಲ್ಲ ಅಂದರೆ ದಾರಿ ತಪ್ಪುವಂಥ ಉದಾಹರಣೆಗಳು 1000 ಸಿಗತ್ತೆ. ಬಟ್ ಟಚ್ ವುಡ್ ನೀವು ಇಲ್ಲ ಅಥವಾ ನನ್ನ ಚಿಕ್ಕಪ್ಪ ಅಂದ್ರೂ ಆ ಥರ ಯಾವುದೇ ಕೆಟ್ಟ ಚಟಗಳಿಗೆ ಒಳಗಾಗಿಲ್ಲ. ಸೊ ಅದಕ್ಕೆ ಏನು ಜಸ್ಟಿಫಿಕೇಶನ್ಸ್ ಅಂದರೆ ಕೆಟ್ಟ ಗುಣ ಕಳೀಲಾರ್ದಕ್ಕೆ ರೀಸನ್ಸ್ ಅಂತ ಏನಾದ್ರು ಇತ್ತು ಅಂದ್ರೆ ಅದಕ್ಕೆ ಏನಪ್ಪ ಅಂದ್ರೆ ಮೇನ್ ನಮ್ಮ ತಂದೆಯವರು, ನಮ್ಮ ತಾಯಿ ಇರ್ಬೋದು. ನಮ್ಮಲ್ಲಿ ಮೊದಲಿಂದನೂ ಒಂದು ಸಂಸ್ಕೃತಿಯನ್ನು ಏನು ಹಾಕ್ಕೊಟ್ರಲ್ಲ ಅವರು, ಸಂಸ್ಕೃತಿ ಮೀನ್ಸ್ ಸಂಸ್ಕಾರ. ಆ ಸಂಸ್ಕಾರ ಅನ್ನೋದು ಏನೈತಲ್ಲ ಯಾವಾಗಲೂ ಮನುಷ್ಯಗೆ ಭಾಳ ದೊಡ್ಡದದು. ಒಂದು ಒಳ್ಳೆ ರೀತಿಯಿಂದ ಹೋಗ್ಬೇಕಾದ್ರೆ ಆ ಸಂಸ್ಕಾರ ಒಳ್ಳೆ ರೀತಿಯಿಂದ ಕೊಟ್ಟದಿತ್ತಪ್ಪ ಅಂದ್ರೆ ಆ ಮಕ್ಕಳು ಯಾರು ಇರಲಿಲ್ಲ ಅಂದ್ರೂ ಕೆಡಂಗಿಲ್ಲ. ಮತ್ತು ದೇವ್ರ ದಯ ಮತ್ತು ನಮ್ಮ ಗಣಪತಿದ ಆಶೀರ್ವಾದ ಇವೆಲ್ಲದರಿಂದ ನಾವು ಹೊರಗೆ ಬಂದು ಒಳ್ಳೆ ರೀತಿ ಒಬ್ಬ ಜನಸಾಮಾನ್ಯರಾಗಿ ಯಾವ ರೀತಿ ಬದುಕ್ಬೋದು ಆ ರೀತಿ ಬದುಕುವಂಥ ಇದನ್ನು ಕಲ್ತ್ವಿ ನಾವು. ಸರಿ, ಇವಾಗ ಗುಡಿ ವಿಷಯ ಎತ್ತಿರೋದ್ರಿಂದನೂ ಸೊ ನಮ್ಮದು ಹೋಟೆಲ್ ಬಿಸ್ನೆಸ್ಸು ಎಷ್ಟು ಒಂದು 27-30 ವರ್ಷದ ಮೇಲೆ 38 ವರ್ಷ ಹತ್ತತ್ರ ಆಗ್ತಾ ಬಂತು. ಅಪ್ಪ ಹೋಟೆಲ್ ಬಿಸ್ನೆಸ್ಸಲ್ಲೇ ಇದ್ದಾರೆ. ಹಾಗೆ ಸೇವೆ ಅಂತ ಗುಡಿಗೆ ಮಾಡ್ತೀರಾ. ಬಟ್ ಎಷ್ಟೊಂದು ಜನರ ತಲೆಯಲ್ಲಿ ನಾವು ಗುಡಿಯಿಂದ ಆದಾಯ ತಗೋತೀವಿ ಅಥವಾ ಅದರಿಂದ ಏನೋ ದುಡ್ಡು ಹೊಡಿತೀವಿ ಅನ್ನೋದೊಂದು ಊಹಾಪೋಹಗಳು ಗಾಳಿ ಮಾತುಗಳಿದೆ. ಅದ್ರ ಬಗ್ಗೆ ನೀವೇನಾದ್ರು ಜಸ್ಟಿಫೈ ಮಾಡ್ತೀರಾ? ಅಲ್ಲ, ಯಾವ ವಿಷಯನಾದರೂ ನಾವೊಂದು ಎಲ್ಲಾದರೂ ಜೀವನದ ನಾವು ಮುಂದೆ ಬರಬೇಕಾದ್ರೆ ಖಾಲಿ ಹೇಳಿಯವರು 100 ಮಂದಿ ಇದ್ದೇ ಇರ್ತಾರೆ. ನಾವು ಯಾರೋ ಹೇಳಿ ಕೇಳಿ ಬಂದಂಥವ್ರಲ್ಲ. ನಾವು ಆ ಟ್ರಸ್ಟ್ದ ಫಸ್ಟ್ ಮೆಂಬರ್ ಆದಮೇಲೆ ಆಮೇಲೆ ಒಬ್ಬ ಮೆಂಬರ್ ಆಮೇಲೆ ಸ್ವಲ್ಪ ದಿವಸಕ್ಕೆ ಕಾರ್ಯದರ್ಶಿ ಅಂತ ಕಾರ್ಯದರ್ಶಿ ಆದಮೇಲೆ ಎಲ್ಲರೂ ಕೂಡಿ ಒಕ್ಕೂರ್ಲಿಂದ ನನ್ನ ಅದಕ್ಕೆ ಅಧ್ಯಕ್ಷ ಅಂತ ಮಾಡಿದ್ದಾರೆ ನಮ್ಮ ಅವತ್ತಿನ ದಿವಸದ ಟ್ರಸ್ಟ್ದಾಗ. ಆ ಪ್ರಕಾರ ನಾನು ಆಗಿನ ಹೊರತು ಎಲ್ಲೋ ನಾವು ನಮ್ಮ ದಾರ್ಶಿಕದಿಂದ ಹೋಗಿ ನಾವು ಮಾಡೀವಂತ ಅನ್ನುವಂಥದ್ದು ಏನಿಲ್ಲ. ಮತ್ತು ಇನ್ನೊಂದು ಯಾವುದೇ ವಿಷಯನ ನಾವು ಮಾಡಬೇಕಾದ್ರೂ ನಾವೊಂದು ಒಳ್ಳೆ ಕೆಲಸಗಳನ್ನು ಮಾಡ್ತೀವಿ ಅಂತಂದಾಗ ಅವರು ಅದು ಸರಿಯಾಗಿಲ್ಲ ಅಂತ ಹೇಳೋ ಮಂದಿನೂ ಇರ್ತಾರೆ. ನಾವು ಅಂಥ ಮಾತಿಗೆಲ್ಲ ನಾವು ಭಾಳ ಬೆಲೆ ಕೊಡಬಾರ್ದು. ಯಾಕಂದ್ರೆ ನಾವು ಬದುಕಬೇಕಾದಾಗ ಅಂಥವಕ್ಕೆಲ್ಲ ಬೆಲೆ ಕೊಡೋಕೆ ಹೋದ್ರೆ ನಾವು ಮುಂದೆ ಯಾವ ವಿಷಯನೂ ನಾವು ಮುಂದುವರ್ಸೋಕೆ ಆಗಂಗಿಲ್ಲ. ಹಂಗೆ ಅವನ್ನೆಲ್ಲ ಏನು ವಿಚಾರ ಮಾಡ್ತಿದ್ದಿಲ್ಲ. ನಮ್ಮ ಟ್ರಸ್ಟ್ದವ್ರು ಏನದಲ್ಲ ಅವ್ರನ್ನ ಸಹಕಾರ ನಾವು ಒಳ್ಳೆ ರೀತಿಯಿಂದ ಇದ್ದಿದ್ದರಿಂದ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂದ ನಾವು ಆ ಕೆಲಸ ಮಾಡೋಕೆ ನಮ್ಗೆ ಭಾಳ ಅನುಕೂಲ.
ಸರಿ, ಅಂದ್ರೆ ನಾವು ಅದರಿಂದ ಆದಾಯ ತಗೋತಾ ಇದೀವಿ ಅಂತ ಇಲ್ಲ, ನಾವು ಅದನ್ನ ಸೇವೆ ಅಲ್ಲ, ಅದನ್ನು ನಾವು ಯಾವಾಗಲೂ ಸೇವಾ ಭಾವನೆಯಿಂದ ಮಾಡಿರೋದ್ರಿಂದ ನಮ್ಮ ಟ್ರಸ್ಟ್ದಾಗಿರುವಂಥ ಮೆಂಬರ್ಗಳಿಗೆಲ್ಲ ಗೊತ್ತಿರುತ್ತೆ. ಈ ಜನರು ಏನೋ ಹೇಳ್ಬೋದು, ನೀವು ಅಲ್ಲಿ ಮಾಡಿದ್ರೆ ಅದರ ಹೊಟ್ಟು ತಿಂತಾರೆ, ಇಲ್ಲಿ ಮಾಡಿದ್ರೆ ಹಂಗಲ್ಲ, ಹಂಗಿರಂಗಿಲ್ಲ. ಅದು ಸೇವಾನುಭಾವನೆ ಮಾಡೋದು. ಉದಾಹರಣೆಗೆ ಹೇಳ್ಬೇಕಂತಂದ್ರೆ, ಈ ಅಂಗಾರಕ ಸಂಕಷ್ಟ ಇದ್ದ ದಿವಸದಾಗ ಮತ್ತು ಇನ್ನು ಗಣೇಶ ಚೌತಿ ಇದ್ದಾಗ, ವಾರ್ಷಿಕೋತ್ಸವ ಇದ್ದಾಗ ನಾವು ನಮ್ಮ ಅಂಗಡಿ ವ್ಯಾಪಾರನೂ ಸಮ ಲೆಕ್ಕಿಸಿದೆ, ಅದು ಎಷ್ಟು ವ್ಯಾಪಾರ ಆಗ್ತಿಲ್ಲ ಅಂತ ಬಿಟ್ಟು ಸಮೇತ ಅವತ್ತು ಒಂದು ದಿವಸ 3 ದಿವಸ ನಮಗೊಂದು ಅವಕಾಶ ಕೊಟ್ಟನು ಭಗವಂತ ಸೇವೆ ಮಾಡೋಕ್ಕೆ. ಆ ಸೇವೆ ಮಾಡೋದು ನಮ್ಮ ಧರ್ಮ ಅಂತ ತಿಳ್ಕೊಂಡು ನಾವು ಮಾಡ್ತಾ ಬಂದವರು. ನಾವು ಅವತ್ತಿನ ದಿವಸ ಹೋಟೆಲ್ನ ಬಂದ್ ಮಾಡಿ ಆ ಕೆಲಸ ಮಾಡ್ತೀವಿ. ಯೂಶ್ವಲಿ ಅಜ್ಜನು ಹೇಳೋ ಪ್ರಕಾರ ಪ್ರಸನ್ನ ಯಾವತ್ತು ಅಂದ್ರೆ ನಮ್ಮ ಅಜ್ಜ ಅಂದ್ರೆ ಅಮ್ಮನಪ್ಪ ಹೇಳೋ ಪ್ರಕಾರ ಎಂತ ಕಷ್ಟದ ಸಮಯದಲ್ಲೂ ಎರಡನ್ನ ಯಾವಾಗೂ ಮರ್ತಿಲ್ಲ, ಒಂದು ನಗು, ಇನ್ನೊಂದು ನಾನು ಆರಾಮಾಗಿದ್ದೀನಿ ಅನ್ನೋ ಭಾವನೆ. ಸೊ ಈ ತರ ವಿಷಯದಲ್ಲಪ್ಪ, ಅಂದ್ರೆ ಬಿಸ್ನೆಸ್ ಅಂದ್ರೆ ಅಫ್ಕೋರ್ಸ್ ಅಪ್ ಡೌನ್ ಎಲ್ಲ ಇರುತ್ತೆ, ಈ ತರ ವಿಷಯದಲ್ಲಿ ಹೆಂಗೆ ನೀವು ಕ್ಯಾರಿ ಫಾರ್ವರ್ಡ್ ಮಾಡಿದ್ರಿ? ಆ ಸಿಚುವೇಶನ್ ಹೆಂಗಿತ್ತು? ಆಮೇಲೆ ಇನ್ನೊಂದು ವಿಷಯ ಹೇಳಲೇಬೇಕು ಅಂದ್ರೆ, ಅಜ್ಜ ಸತ್ತಿದಿಸ್ವಿ 1987, ಆಲ್ಮೋಸ್ಟ್ ಅವಾಗಿಂದ ಈ 2025 ತನಕನೂ ಅಪ್ಪನ ಹತ್ರ ಒಂದು ಬುಕ್ಸ್ ಇದೆ, ಅದರಲ್ಲೆಲ್ಲ ಆಗು ಹೋಗೋ ಖರ್ಚುಗಳನ್ನೆಲ್ಲ ಬರೀತಾರೆ. ಒಂದು ಆ ಡಿಸಿಪ್ಲಿನ್ ಬಗ್ಗೆ ಈಗಿನ ಜನ್ರೇಷನ್ ಅವರಿಗೆ ಹೇಳಿ. ಅಂದರೆ ಇದು ಬಂದಿದ್ದಂದ್ರೆ ಕಾರಣ ನಮ್ಮ ತಂದೆಯವರು. ಯಾಕಂದ್ರೆ ನಮ್ಮಲ್ಲಿ ಯಾವುದೇ ವ್ಯವಹಾರ ನಾವು ಏನೋ ಮಾಡಿದ್ರು, ಇವತ್ತು ಒಬ್ಬರಿಗೆ 10 ರೂಪಾಯಿ ಕೊಟ್ಟರು ಆಯ್ತು, 10 ರೂಪಾಯಿ ಇಸ್ಕೊಂಡ್ರು ಆಯ್ತು, ಅದನ್ನು ಬರೆದಿಡುವಂಥ ಪದ್ಧತಿ. ಆ ಪದ್ಧತಿನ ಅವ್ರು ಮಾಡ್ಕೋತ ಬಂದಿದ್ರು. ಅದನ್ನು ನಾನು ಕಂಟಿನ್ಯೂ ಮಾಡ್ತಾ ಬಂದ್ವಿ. ಸೊ ನಾವು ಯಾರಿಗೆ ಏನೇ ಕೊಟ್ಟರು ಬರಿಬೇಕು ಅಂದ್ರೆ ಅಲ್ಲಿ ನಾವು ಅದರಿಂದ ಏನಾಗುತ್ತೆ ಅಂತಂತಂದ್ರೆ, ವ್ಯಾಪಾರ ಎಷ್ಟಾಯ್ತು ಅನ್ನೋಕ್ಕಿಂತ ಹೆಚ್ಚು ಎಲ್ಲಿ ಲಾಸ್ ಆಯ್ತು, ಎಲ್ಲಿ ಲಾಭ ಆಯ್ತು, ಇವೆರಡೂ ಗೊತ್ತಾಗ್ತವೆ. ಅದನ್ನು ನೋಡೋದ್ರಿಂದ ನಾವು ಎಲ್ಲಿ ತಪ್ಪಾಗ್ತೀವಿ ಅನ್ನೋ ಸಮ ನಮ್ಗೆ ಗೊತ್ತಾಗತ್ತೆ. ಅದನ್ನು ಮಾಡ್ತಾ 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 ಅದು ಒಂದು ರೀತಿ ಡಿಸಿಪ್ಲಿನ್ ಆಗಿ ಬಂತು ನಮಗೆ. ಸೊ ಅದನ್ನು ನಾವು ಫಾದರ್ ಹೋದ್ಮೇಲಿಂದಲೂ ಸಮೇತನ ಅವ್ರು ಹೆಂಗೆ ಬರಿತಾ ಇದ್ರಲ್ಲ, ಅದನ್ನು ನಾವು ಫಾಲೋ ಮಾಡ್ತಾ, ಮೊದಲೆಲ್ಲ ಅವರೆಲ್ಲ ಒಂದು ಡಬ್ಬಿ ಒಳಗೆ ಇಷ್ಟಿಟ್ಟು ರೊಕ್ಕ ಇಡಬೇಕನ್ಸಮ, ಹಿಂಗೆ ಒಂದು ಚಾಪುಡಿಗೆ ಇಷ್ಟು, ಸಕ್ಕರೆಗೆ ಇಷ್ಟು, ಹುಡುಗರ ಪಗಾರ ಇಷ್ಟು, ಹೀಗೆಲ್ಲ ಇಡ್ತಾ ಬರ್ತಿದ್ರು ಅವರು. ಸೆಂಟ್ಯಾಕ್ಸಿಗೆ ಇಷ್ಟು, ಹಾಗೆ ಅದೇ ರೂಢಿನ ನಾವು ಮಾಡ್ತಾ ಬಂದಿರೋದ್ರಿಂದ ಅವ್ರು ಹೋದ್ಮೇಲೆ ಅದನ್ನು ಕಂಟಿನ್ಯೂ ಮಾಡ್ತಾ ಬಂದೆ. ಆದ್ದರಿಂದ ನಾವು ಎಲ್ಲೂ ತಪ್ಪಿದ್ವಿ ಅಂದ್ರೆ, ಹಣ ಅಂದ್ರೆ ಏನು, ಆ ಹಣಕ್ಕೆ ಬೆಲೆ ಎಷ್ಟೈತಿ, ನಾವು ಅನಾವಶ್ಯವಾಗಿ ಎಲ್ಲರೂ ರೊಕ್ಕನ ನಾವು ಏನೋ ಮಾಡಿಬಿಟ್ರೆ ಅದರಿಂದ ಆಗೋ ಮೈನಸ್ ಏನು, ಇವೆಲ್ಲ ನಮ್ಗೆ ಗೊತ್ತಾಗೋದು ಒಂದು ಅವಕಾಶ. ಆದ್ದರಿಂದ ಅದನ್ನು ಅವರು ಏನು ಕೊಟ್ಟಿದ್ರಲ್ಲ, ಆ ಇದನ್ನು ಡಿಸಿಪ್ಲಿನ್ನ ಮೇಂಟೈನ್ ಮಾಡ್ತಾ ಬಂದ್ವಿ ನಾವು. ಇದೊಂದು ಕಷ್ಟ ಸಮಯದಲ್ಲೂ ನಾನು ಆರಾಮಾಗಿದ್ದೀನಿ ಅನ್ಕೊಳ್ಳೋ ಭಾವನೆ ಸಾಧಾರಣಕ್ಕೆ ಯಾರಿಗೂ ಬರಲ್ಲ. ಆಮೇಲೆ ಇನ್ನೊಂದು, ನಮ್ಮ ಬಗ್ಗೆ ನಾವೇ ಕಷ್ಟ ಇದ್ದಾಗ ಕೆಟ್ಟದಾಗ ಮಾತಾಡ್ಬಿಡ್ತೀವಿ, ನಂದು ಹಣೆ ಬರ ಸರಿ ಇಲ್ಲ, ಅದು ಇದು ಆ ಥರ ಮಾತು ನಾನು ನಿಮ್ಮ ಜೀವನದಲ್ಲೇ ಎಲ್ಲೂ ನೀವು ಆಡೋದು ಕೇಳಲಿಲ್ಲ. ಸೊ ಇದು ಅಫ್ಕೋರ್ಸ್ ಯಾರು ಹೇಳ್ಕೊಟ್ಟಿರಲ್ಲ. ಈ ಗುಣ ಹೆಂಗೆ ಅಪ್ಪ ಅಂದ್ರೆ ಅದು ಏನಪ್ಪ ಅಂತಂದ್ರೆ, ನಮ್ಮ ಫಾದರ್ ತೀರ್ಕೊಂಡ ನಂತರ ನಾವು ನಡೆಸ್ಬೇಕಾಗಿತ್ತಲ್ಲ ಆ ವ್ಯವಹಾರನ. ಅದು ನಡೆಸ್ಬೇಕಾದ್ರೆ ಅಲ್ಲಿ ಬರ್ತಾ ಇರ್ತಿತ್ತು, ಅದು ಒಮ್ಮೆ ಕಷ್ಟಗಳು ಬರ್ತಿತ್ತು. ಈಗ ಕಷ್ಟ ಐತೆ ಅಂತ ನಾವು ಇನ್ನೊಬ್ರ ಹತ್ರ ಕೇಳಕ್ಕೆ ಹೋದ್ರೆ ಇನ್ನೊಬ್ರು ಯಾರು ಸಹಾಯ ಮಾಡೋಂಗಿಲ್ಲ, ನಮ್ಮನ್ನ ಅಣಗಿಸ್ತಾರೆ, ನಮ್ಮನ್ನ ಅಳಿಸ್ತಾರೆ, ಅದು ಬಿಟ್ಟು ಇನ್ನೇನು ಮಾಡೋಂಗಿಲ್ಲ. ಆದ್ದರಿಂದ ಅದು ಎಂಥದ ಕಷ್ಟ ಇರಲಿ, ಎಂಥದ್ದು ನೋವಿರಲಿ, ಅದು ಯಾಕೆ ಬಂತು, ನಮ್ಮಿಂದ ಅದು ತಪ್ಪೇನು, ನಾವು ಅದನ್ನು ಹೆಂಗೆ ತಿದ್ಕೋಬೇಕು, ನಾವು ತಿದ್ಕೊಂಡು ಹೆಂಗೆ ಒಬ್ಬ ಒಳ್ಳೆ ಮನುಷ್ಯ ಆಗಬೇಕು, ಕಷ್ಟನ ನಗ್ನಗ್ತನ ಹೆಂಗೆ ಸಹಿಸಬೇಕು, ಇವೆಲ್ಲ ಆ ಪಾಠಗಳು ನಮ್ಗೆ ಕಲಿಸ್ಕೊಡ್ತದೆ. ಅದನ್ನು ಮಾಡ್ತಾ 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 ನಾವು ನೋವು ಅಂತಂದ್ರೆ ನನಗೇನು ನೋವು ಅನ್ನೋ ಒಂದು ವಿಷಯನೇ ಇಲ್ಲ ಅನ್ನೋ ಲೆವೆಲ್ಲಿಗೆ ನಾನು ಬಂದುಬಿಟ್ಟೆ. ಓಕೆ. ಸೊ ನಮ್ಮನೆಯಲ್ಲಿ ಇದನ್ನ ವಿಷಯ ಹೇಳಬೇಕು ಅಂದರೆ, ಹಿಂಗೆ ಯಾವಾಗಲೂ ಖುಷಿಯಿಂದ ನಗ್ನಗ್ತಾನೆ ಇರುವಂಥ ಫ್ಯಾಮಿಲಿ. ಎಲ್ಲರೂ ಕೇಳ್ತಾರೆ ಯಾಕೆ ಮದುವೆ ಆಗಲ್ಲ, ನಿಮ್ಮ ಅಪ್ಪ ಅಮ್ಮ ಫೋರ್ಸ್ ಮಾಡಲ್ಲ ಅಂತ. ಇಲ್ಲ, ಅಪ್ಪ ಅಮ್ಮ ಈಕ್ವಲಿ ನಂಗೆ ಫೋರ್ಸ್ ಮಾಡ್ತಾರೆ, ಮದುವೆ ಆಗು ಅಂತಾರೆ. ಬಟ್ ಇಷ್ಟರವರೆಗೂ ನೀವು ಕೇಳಿರೋ ಕಾನ್ವರ್ಸೇಷನ್ ಪ್ರಕಾರನೂ ನಮ್ಮ ಮನೆ ಎಷ್ಟು ಖುಷಿ ಹ್ಯಾಪ್ನಿಂಗ್ ಆಗಿದೆ ಅಂದರೆ, ಬೇರೆ ಯಾರನ್ನ ನೋಡ್ರೆ ನನಗೆ ಬೇಜಾರಾಗತ್ತೆ, ನಮ್ಮ ಅಪ್ಪನ ಥರ ಇಲ್ವಲ್ಲ ಅನ್ನೋದು. ಸೊ ಇದೇ ಒಂದು ಮೇಜರ್ ರೀಸನ್ನು. ಯಾಕಂದರೆ ನಮ್ಗೆ ಯಾವಾಗಲೂ ಫ್ಲೋ ಡೌನ್ವರ್ಡ್ಸ್ ಇಂದ ಅಪ್ವರ್ಡ್ಸ್ ಇರಬೇಕು. ಈ ಥರ ಗುಣ ಇರೋವಂಥ ವ್ಯಕ್ತಿ ಸಿಗೋದು ತುಂಬ ರೇರು. ಇದು ನಂಗೆ ತುಂಬ ಖುಷಿ. ಅಪ್ಪನಿಗೆ 2 ವಿಷಯ ಹೇಳಬೇಕು, ಈ ವಿಡಿಯೋಗೋಸ್ಕರ ಯಾವಾಗೂ ಕಾಯ್ತಾ ಇದ್ದೆ. ಒಂದೇನು ಅಂದರೆ, ತಂದೆ ಯಾವಾಗಲೂ ಪ್ರೊಟೆಕ್ಟಿವೇ ಸತ್ಯ. ನಾವು ಸ್ಕೂಲ್ ಟೈಮಲ್ಲಿ ಹೋಗ್ಬೇಕಾದ್ರೆ ಮಳೆ ಬರ್ತಾ ಇತ್ತು ಜೋರಾಗಿ. ಸ್ಕೂಲಲ್ಲಿ ನಮ್ಮದು ಏನದು ಗಾಡಿ ಎಮೆಟಿ ಇತ್ತು. ಅದ್ರಲ್ಲಿ ಹೋಗ್ಬೇಕಾದ್ರೆ ಅಪ್ಪ ಮುಂದೆ ಕೂತ್ರೆ ಅಪ್ಪನ ದೇಹ ಈಗಲೇ ನೋಡೋ ಹಂಗೆ ಸಖತ್ ವೈಲ್ಡ್ ಇರ್ತಿತ್ತು. ನಾವು ಹಿಂದೆ ಕುತ್ಕೊಂಡ್ಬಿಟ್ಟು ಹೋಗ್ತಾ ಇದ್ವಿ. ಮಳೆ ಯೂಶ್ವಲಿ ಗದಗಲ್ಲಿ ಬರಲ್ಲ, ಹಾಗಾಗಿ ಮಳೆದ ಅಭ್ಯಾಸನೂ ಇಲ್ಲ ನಮಗೆ.
ಬಟ್ ನಮ್ಮ ಸ್ಕೂಲ್ ಬಿಡಬೇಕು, ನಾವು ನೆನಿಬಾರ್ದು ಅಂತ ಹೇಳಿ ಛತ್ರಿ ನಂದು ನನ್ನ ತಂಗಿ ಹತ್ರ ಕೊಟ್ಬಿಟ್ಟು ಅವರು ಇಡೀ ದಾರಿ ನೆನ್ಕೊಂಡು ಹೋಗಿ ವಾಪಸ್ ಬಂದು ಅಫ್ಕೋರ್ಸ್ ಚೇಂಜ್ ಮಾಡಿದ್ದಾರೆ. ಈ ಥರ ವಿಷಯ ಸಣ್ಣ ಪುಟ್ಟದೇ ಇರಲಿ, ಅವ್ರು ಅದನ್ನ ಯೋಚನೆನೂ ಮಾಡಿರಲ್ಲ ಇಷ್ಟೆಲ್ಲ ನಾ ಮಾಡಿದ್ದೀನಿ ಅಂತ. ಬಟ್ ಅದು ನನ್ನ ಮೆಮೊರಿಯಲ್ಲಿ ತುಂಬ ದಿನದಿಂದ ಇತ್ತು. ಪ್ರೊಟೆಕ್ಷನ್ ಅಂದರೆ ನನಗೆ ಫಸ್ಟ್ ನೆನಪು ಬರೋದು ಅಪ್ಪನೇ. ಅಷ್ಟು ನಮ್ಮನ್ನು ನೀಟಾಗಿ ಯಾವಾಗಲೂ ನೋಡ್ಕೊಂಡಿದ್ದಾರೆ. ಅದಕ್ಕೆ ಈ ವಿಡಿಯೋ ಇಲ್ದಿದ್ರೆ ನಾನು ಹಾಗೆ ಇದೆಲ್ಲ ಮಾತಾಡ್ತಾನೆ ಇರಲಿಲ್ಲ. ಇನ್ನೊಂದು, ಎಂಥ ಟೈಮಲ್ಲೂ ಅಪ್ಪ ನನಗೆ ಯಾವಾಗೂ ಒಂದೇ ಹೇಳಿದ್ದು, ಯಾರು ಏನಾದ್ರು ಮಾಡಲಿ ನೀ ನನ್ನ ಹತ್ರ ಬಾ, ನೀ ನನಗೆ ಹೇಳು ವಿಷಯನ, ನಾನು ಅದನ್ನ ನೋಡ್ಕೊಳ್ಳೋಣ, ಏನೇ ತಪ್ಪು ಮಾಡಿದ್ರು ನೀ ನನ್ನ ಹತ್ರ ಬಾ, ನಾನು ನೋಡ್ಕೋತೀನಿ ಅನ್ನೋ ಒಂದು ಭಾವನೆ. ಅಂದರೆ ಅದೊಂದು ಪ್ರೊಟೆಕ್ಷನ್ನು. ಆ ಪ್ರೊಟೆಕ್ಷನ್ನ ನೀನು ಎಲ್ಲೂ ಮರೆಯಲ್ಲ. ಇದು ನನ್ನ ಅಪ್ಪನ ಬಗ್ಗೆ ಹೇಳಬೇಕಾಗಿರೋಂಥ ಮಾತು. ಥ್ಯಾಂಕ್ ಯು ಗೈಸ್.